ನಿಮ್ ಮನೆಯಲ್ಲೂ ಜರ್ಮನ್ ಶೆಪರ್ಡ್ ಪಪ್ಪಿ ಇದೆಯಾ? ಪಪ್ಪಿ ತಗೊಂಡ್ ನಂತರ ಬಹಳ ಜನ ಒಂದ್ ಕಾಮನ್ ಮಿಸ್ಟೇಕ್ ಮಾಡ್ತಾರೆ. ಮೊದಲು ಕೆಲವು ದಿನ ವಾವ್ ಸೋ ಕ್ಯೂಟ್ ಅಂತ ಮುದ್ದಾಡ್ತಾ ಇರ್ತಾರ ಮರಿನ. ಆದ್ರೆ ಕೆಲವೇ ತಿಂಗಳಲ್ಲಿ ಅವ್ರ ಮನೆಯಲ್ಲಿರುವ ಫರ್ನಿಚರ್ ಡ್ಯಾಮೇಜ್ ಮಾಡುತ್ತೆ, ನಾನ್ ಸ್ಟಾಪ್ ಆಗಿ ಬಗ್ಳುತ್ತಾ ಇರುತ್ತೆ. ನೀವೇನೋ ವಾಕಿಂಗ್ ಕರ್ಕೊಂಡು ಹೋದ್ರೆ ನಿಮ್ನು ಸೇರ್ಸ್ ಎಳಿತಾ ಇರುತ್ತೆ, ಅಗ್ರೆಸಿವ್ ಬಿಹೇವಿಯರ್ ಇರುತ್ತೆ, ಹೈಪರ್ ಆಕ್ಟಿವ್ ಆಕ್ಷನ್ಸ್ ಅಂತೂ ಸ್ಟಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಓನರ್ಸ್ ಹೇಳೋದು ಒಂದೇ, ಈ ಬ್ರೀಡ್ಸ್ ಹ್ಯಾಂಡ್ಲ್ ಮಾಡೋದು ತುಂಬಾ ಡಿಫಿಕಲ್ಟ್ ಅಪ್ಪ. ಆದ್ರೆ ರಿಯಲ್ ಪ್ರಾಬ್ಲಮ್ ಜರ್ಮನ್ ಶೆಪರ್ಡ್ ಅಲ್ಲ, ನಿಮ್ದೇ ಪ್ರಾಬ್ಲಮ್. ಯಾಕೆ ಹಿಂಗ್ ಹೇಳಿದೆ ಅಂತ ನೋಡೋದಾದ್ರೆ ಪ್ರಾಬ್ಲಮ್ಸು ಈ ಬ್ರೀಡ್ ನಲ್ಲಿ ಇಲ್ಲ. ಯಾಕೆಂದ್ರೆ ಅದು ವರ್ಕಿಂಗ್ ಡಾಗ್ ಆಗಿ, ಪ್ರೊಟೆಕ್ಷನ್ ಡಾಗ್ ಆಗಿ, ಹೈಬ್ರಿಡ್ ಬ್ರೀಡ್ ಆಗಿ ಅದನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ನಾರ್ಮಲ್ ಆಗಿ ಇರೋ ಪೆಟ್ಗಿಂತ ಇದಕ್ಕೆ ಹೆಚ್ಚು ಎಕ್ಸಸೈಸ್ ಬೇಕಾಗುತ್ತೆ, ಟ್ರೈನಿಂಗ್ ಬೇಕಾಗುತ್ತೆ, ಮೆಂಟಲ್ ಸ್ಟಿಮ್ಯುಲೇಷನ್ ಬೇಕಾಗುತ್ತೆ. ಜರ್ಮನ್ ಶೆಪರ್ಡ್ ಪರ್ಚೇಸ್ ಮಾಡುವ ಮೊದಲು ಈ ಬ್ರೀಡ್ ಬಗ್ಗೆ ಇರುವ ರಿಯಲ್ ಟ್ರೂತ್ ನೀವು ತಿಳ್ಕೊಳ್ಳೇಬೇಕು. ಈ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಮ ಪ್ರಾಸ್ಪೆಕ್ಟಿವೇ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಫುಲ್ ವಿಡಿಯೋ ಯೂಟ್ಯೂಬ್ ನಲ್ಲಿ ಇದೆ, ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿದ್ದೀನಿ, ಈವನ್ ಕಮೆಂಟ್ ಬಾಕ್ಸ್ ನಲ್ಲೂ ಲಿಂಕ್ ಹಾಕಿದ್ದೀನಿ. ಹೋಗಿ ನೋಡಿ ಆಮೇಲೆ ಪಪ್ಪಿನ ಪರ್ಚೇಸ್ ಮಾಡಿ.